ಮಾವಿನಕಾಯಿ ತೊಕ್ಕು ಮಾಡೋಣ. ಗಟ್ಟಿಯಾಗಿರೋ ಕಾಯಿಲು ಮಾಡಬಹುದು, ಆದರೆ ಇವತ್ತು ಉಪ್ಪಿನಕಾಯಿಗೆ ಹಾಕಿ ಮಿಕ್ಕಿರೋಂಥ ವಾಟೆಗಳು ಮತ್ತು ಕೆಲವು ಅರ್ಧಂಬರ್ಧ ಸ್ವಲ್ಪ ಹಣ್ಣಾಗ್ತಾ ಇರೋವಂಥ ಮಾವಿನಕಾಯಿಗಳಿದ್ವು. ಅದನ್ನು ದಪ್ಪ ತುರಿನಲ್ಲಿ ತುರಿದಿಟ್ಕೊಂಡಿದ್ದೀನಿ. ನಾನು ಬೇಗ ಆಗುತ್ತೆ ಅಂದ್ಬಿಟ್ಟು ದಪ್ಪ ತುರಿ ತುರಿದಿದ್ದೀನಿ. ಆಮೇಲೆ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಅಂದರೆ ಒಂದು 100 ml ಅಷ್ಟನ್ನು ಎಣ್ಣೆ ಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೂ ಒಳ್ಳೆಯದು. ಆಮೇಲೆ ಎಣ್ಣೆ ಕಾದ್ಮೇಲಿಂದ ಒಂದು 2 ಚಮಚದಷ್ಟು ಸಾಸಿವೆ ಹಾಕಿಬಿಟ್ಟು ಸಾಸಿವೆ ಚಿಟ್ಗುಟ್ಟಿದ್ಮೇಲೆ ಇಂಗು ಸೇರಿಸ್ತಾ ಇದ್ದೀನಿ. ಇಂಗು ನಾನು ಪೇಸ್ಟಿಂಗ್ ತಂದಿರೋದ್ರಿಂದ ಅದನ್ನು ಕೈಯಲ್ಲೇ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಇಂಗು ಬಳಸಿದ್ದೀನಿ. ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲಲ್ಲಿ ಮಾಡೋ ಅಡುಗೆಗಳು ನಿಮ್ಗೆ ಇಷ್ಟ ಆಗೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ್ಯಾವುದರಲ್ಲಿ ತೊಕ್ಕು ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನನಗೆ. ಇವತ್ತು ಟೋಟಲ್ ಒಂದು 4 ರಿಂದ 5 ಮಾವಿನಕಾಯಿ ಅಷ್ಟು ತುರಿ ಸಿಕ್ಕಿದೆ. ಸಾಸಿವೆ ಒಗ್ಗರಣೆ ಎಲ್ಲ ಚಿಟ್ಗುಟ್ಟದ ಮೇಲಿಂದ ತುರಿದಿರೋಂಥ ಮಾವಿನಕಾಯಿನ ಸೇರಿಸ್ತಾಯಿದ್ದೀನಿ. ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತಂದ್ಬಿಟ್ಟು ಒಂದು 10-15 ಮಾವಿನಕಾಯಿ ತೊಗೊಂಡಿದ್ದೆ. ಅದರಲ್ಲಿ ಕೆಲವೆಲ್ಲ ಈ ಥರ ಹಣ್ಣು ಆಗ್ತಾ ಇರೋವಂಥದ್ದು ಮತ್ತು ತುಂಬ ವಾಟೆ ಹತ್ತಿರ ಇರೋವಂಥದ್ದನ್ನೆಲ್ಲ ಉಪ್ಪಿನಕಾಯಿ ಹಾಕೋಕ್ಕಾಗಲ್ಲ. ಸ್ವಲ್ಪ ಅದು ಬೇಗ ಹಾಳಾಗಿಬಿಡುತ್ತೆ ಉಪ್ಪಿನಕಾಯಿಗೆ ಈ ಥರದ್ದೆಲ್ಲ ಹಾಕಿದ್ರೆ. ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ತೊಕ್ಕು ಮಾಡ್ತಾಯಿದ್ದೀನಿ ಇವತ್ತು. ಆ ತೊಕ್ಕನ್ನು 1 ತಿಂಗಳು 2 ತಿಂಗಳವರೆಗೂ ಇಟ್ಕೊಂಡು ನಾವು ಉಪಯೋಗಿಸ್ಕೊಂಡ್ಬಿಡ್ಬೋದು. ಇವಾಗ ನೋಡಿ ಅದೆಲ್ಲ ತುರಿ ಎಲ್ಲ ಸೇರಿಸ್ಬಿಟ್ಟು ಅದನ್ನು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆನಲ್ಲೇ ಅದು ಚೆನ್ನಾಗಿ ಬಾಡಬೇಕು. ಒಂದೇ ಒಂದು ಹನಿ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡಿ ಅದು ಎಣ್ಣೆನಲ್ಲೇ ಬೇಯ್ತಾ ಬಣ್ಣ ಬದಲಾಗುತ್ತೆ. ನೋಡಿ ಬೆಂದಿರೋ ಬಣ್ಣ ಇನ್ನೂ ಬಂದಿಲ್ಲ. ಅದೇನೇ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತನಾಗೇನೆ ನೋಡಿ ಲೈಟ್ ಕಲರ್ ಆಗಿ ಚೆನ್ನಾಗಿ ಬೆಂದಿರೋ ಬಣ್ಣ ಬರುತ್ತೆ. ಅದು ಆಗೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಅದು ಶಿಫ್ಟ್ ಮಾಡಿದ್ದೀನಿ ಹಿಂದ್ಗಡೆಗೆ, ಯಾಕಂದರೆ ಅದು ಸ್ವಲ್ಪ ಹುರಿತಾ ಇರಲಿ ಅಂದ್ಬಿಟ್ಟು. ಅಷ್ಟರಲ್ಲಿ ನಾನಿಲ್ಲಿ ಮೆಂತ್ಯ ಮತ್ತು ಸಾಸಿವೆನ ಪುಡಿ ಮಾಡ್ಕೋಬೇಕು. ಅದಕ್ಕೆ ಫಸ್ಟು ಮೆಂತ್ಯ ಸಾಸಿವೆ ಹುರ್ಕೋಬೇಕು. ಒಂದು 3 ಚಮಚದಷ್ಟು ಮೆಂತ್ಯ ಹಾಕಿದ್ದೀನಿ. ಜೊತೆಗೆ ಒಂದು 3 ರಿಂದ 4 ಚಮಚದಷ್ಟು ಸಾಸಿವೆ ಹಾಕೋಬೇಕು. ಸ್ವಲ್ಪ ಮೆಂತ್ಯ ಕ್ವಾಂಟಿಟಿ ಕಮ್ಮಿ ಇಟ್ಕೊಂಡು ಸಾಸಿವೆ ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಆಮೇಲೆ ಅದನ್ನು ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ಟು ಅದನ್ನು ಚಿಟಪಟ ಅನ್ನತ್ತೆ ಅಲ್ಲಿವರೆಗೂ ಹುರ್ಕೊಂಬಿಟ್ಟು ಆಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಅದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ಸಣ್ಣ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಹಿಂದ್ಗಡೆ ಮಾವಿನಕಾಯಿ ಹುರಿತಾ ಇದೆಯಲ್ವ ಆವಾಗವಾಗ ಅದನ್ನು ಕೈ ಆಡಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಈ ಮಾವಿನಕಾಯಿ ತೊಕ್ಕು ಇದು ಎಲ್ಲ ಏನು ಅಂತಂದರೆ ಬಾಯಿಗೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಡೈಜೆಷನ್ನಿಗೆ ಇದಕ್ಕೆ ಎಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ ಮಾವಿನಕಾಯಿ ಬೆಂದಿದೆ. ಇವಾಗ ಹುರಿದು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಕೆಲವು ಮಾವಿನಕಾಯಿ ತುಂಬ ಹುಳಿ ಇರುತ್ತೆ, ಕೆಲವು ಮಾವಿನಕಾಯಿ ಸ್ವಲ್ಪ ಕಮ್ಮಿ ಹುಳಿ ಇರುತ್ತೆ. ಇದು ಸ್ವಲ್ಪ ಜಾಸ್ತಿನೇ ಹುಳಿ ಇದೆ. ಅದಕ್ಕೋಸ್ಕರ ಒಂದು 5-6 ಚಮಚ ಈ ಸ್ಟೇಜಲ್ಲಿ ಸೇರಿಸ್ತಾ ಇದ್ದೀನಿ. ಬೇಕು ಅಂತಂದರೆ ತಿರ್ಗಾ ನಾನು ಮತ್ತೆ ಉಪ್ಪನ್ನ ಹಾಕ್ಕೋತೀನಿ. ನೋಡ್ಕೊಂಡು ಹಾಕ್ಕೊಳ್ಳೋಣ ಉಪ್ಪನ್ನ. ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಆ ಉಪ್ಪೆಲ್ಲ ಹೀರ್ಕೊಳ್ಳಿ ಸ್ವಲ್ಪ ಹೊತ್ತು. ಹಾಗೆ ಅದನ್ನು ಫ್ರೈ ಮಾಡೋಕ್ಕೆ ಬಿಟ್ಬಿಡೋಣ. ಆಮೇಲೆ ಹುರಿದು ತಣ್ಣಗಾಗಿತ್ತಲ್ವ ಮೆಂತ್ಯ ಮತ್ತು ಸಾಸಿವೆ, ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ನುಣ್ಣಗೆ ಪುಡಿ ಮಾಡ್ಕೊಂಬಂದಿದ್ದೀನಿ. ನೋಡಿ ತರಕಾರಿಯಾಗಿದ್ರೂ ಪರವಾಗಿಲ್ಲ, ಕೆಲವು ಸರ್ತಿ ಇಷ್ಟ ಆಗುತ್ತೆ, ಕೆಲವರಿಗೆ ಬಾಯಿಗೆ ಮೆಂತ್ಯ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ. ಹಾಗಾಗಿ ಸ್ವಲ್ಪ ನುಣ್ಣಗೆ ಪುಡಿ ಮಾಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಅದನ್ನ ಇನ್ನೂ ಇವಾಗಲೇ ಸೇರಿಸಲ್ಲ, ಫಸ್ಟು ಹುರಿದಿದ್ನಲ್ವ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ನೀಟಾಗಿ ಕಾಣಲಿ ಅಂದ್ಬಿಟ್ಟು. ಆಮೇಲೆ ಇವಾಗ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು 7-8 ಚಮಚದ ಖಾರದ ಪುಡಿ ಇವಾಗಲೇ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ಇನ್ನೂ ಖಾರ ಸಾಲದು ಅಂದರೆ ತಿರ್ಗಾ ಹಾಕ್ತೀನಿ. ಯಾಕೆಂದರೆ ಹುಳಿ ಇದೆ ಅಲ್ವ ಮಾವಿನಕಾಯಿ, ಅದು ತುಂಬ ಬೇಗ ಇವಾಗ ಮಾಡಿದ್ದಷ್ಟೇ ಅಲ್ದಿರ ಊರ್ತಾ ಹುಳಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಉಪ್ಪು ಖಾರ ಹೀರ್ಕೊಂಡು ಹುಳಿನೇ ಜಾಸ್ತಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳೋವರೆಗೂ ಬಿಟ್ಬಿಡಿ. ಸ್ವಲ್ಪ ಎಣ್ಣೆ ಸಾಲದು ಅನ್ನಿಸ್ತು, ತಿರ್ಗಾ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ರುಚಿ ಮತ್ತು ಟೆಕ್ಸ್ಚರು ಇದು ಎಲ್ಲ ನೋಡಿಕೊಂಡು ಮಾಡ್ತಾ ಇರುವಾಗಲೇ ನೀವು ಬೇರೆ ಏನು ಬೇಕೋ ಉಪ್ಪು ಖಾರ ಏನು ಬೇಕೋ ಅದನ್ನು ಹಾಕ್ಕೋಬಹುದು. ರುಚಿ ಸರಿ ಹೋಗೋವರೆಗೂ ನೀವು ಅದನ್ನು ಕರೆಕ್ಷನ್ ಮಾಡ್ಕೋಬೋದು, ಏನೂ ಇದಾಗಲ್ಲ. ಯಾಕೆಂತಂದರೆ ಚೆನ್ನಾಗಿ ಆಗಬೇಕಲ್ವ ಇದು. ಸೊ ಒಂಚೂರು ಟೇಸ್ಟ್ ನೋಡೋಕ್ಕೆ ತೊಂದರೆ ಇಲ್ಲ ಇದಕ್ಕೆ. ಮತ್ತು ನಾನು ಇನ್ನೊಂಚೂರು ಉಪ್ಪು ಸೇರಿಸಿ ಸಿಕ್ಕಾಪಟ್ಟೆ ಹುಳಿ ಇದೆ ಅಲ್ವಾ, ಹಾಗಾಗಿ. ಆಮೇಲೆ ಇನ್ನೊಂಚೂರು ಖಾರ ಬೇಕು ಅಂದ್ರೂ ನೀವು ಹಾಕ್ಕೋಬಹುದು. ನೋಡ್ಕೊಳ್ಳಿ, ಟೇಸ್ಟ್ ನೋಡಿಕೊಂಡು ಹೇಗೆ ಬೇಕೋ ಮಾಡ್ಕೊಳ್ಳಿ. ಆಮೇಲೆ ಇದು ಪುಡಿ ಮಾಡಿಟ್ಟಿದ್ವಲ್ವ ಆ ಪುಡಿನ ಹಾಕ್ಕೋತಾ ಇದ್ದೀನಿ, ಉಪ್ಪಿನಕಾಯಿ ಪುಡಿನ. ಬಿಸಿ ಉಪ್ಪಿನಕಾಯಿ ಅಥವಾ ತೊಕ್ಕು ಅಂತ ಹೇಳ್ತೀವಿ ಇದನ್ನು ರೊಟ್ಟಿ ಚಪಾತಿ ಜೊತೆಗೆ ಅಥವಾ ಅನ್ನ ಹುಳಿ ಅನ್ನ ಸಾಂಬಾರು ಏನಾದ್ರು ತಿನ್ನುವಾಗ ಅದ್ರ ಜೊತೆಲಿ ನಂಚ್ಕೊಳ್ಳೋಕ್ಕೆ ಬಿಸಿ ಬಿಸಿ ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ.
ಪುಡಿ ಎಲ್ಲ ಸೇರಿಸ್ಕೊಂಬಿಟ್ಟು ಮತ್ತೆ ಎಲ್ಲ ಕಲಿಸ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೊತಾ ಇದ್ರೇ ಇದು ರುಚಿಯಾಗಿ ಚೆನ್ನಾಗಿ ಆಗೋದು. ಸ್ವಲ್ಪ ಕಮ್ಮಿ ಕುದ್ರೂ ಬೇಗ ಹಾಳಾಗುತ್ತೆ ಮತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಆಚೆ ಕಡೆ ಇಟ್ಟರೆ ತುಂಬ ದಿನ ಬರೋಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2-3 ತಿಂಗಳಿಗಂತೂ ಖಂಡಿತ ಮೋಸ ಇಲ್ಲ, ಆರಾಮಾಗಿ ಬರುತ್ತೆ. ನೋಡಿ, ಇದು ಲೈಟ್ ಆಫ್ ಮಾಡಿದಾಗ, ಲೈಟ್ ಇರುವಾಗ ಅದ್ರ ಕರೆಕ್ಟಾಗಿರೋ ಕಲರ್ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಲೈಟ್ ಆಫ್ ಮಾಡಿಬಿಟ್ಟು ತೋರಿಸೋಣ ಅಂತಂದ್ಬಿಟ್ಟು ನೋಡಿ, ತುಂಬ ಒಳ್ಳೆ ಬಣ್ಣ ಬಂದಿದೆ. ಆಮೇಲೆ ರುಚಿನೂ ಅಷ್ಟೇ ಫಸ್ಟ್ ಕ್ಲಾಸಾಗಿದೆ. ನೀವು ಟ್ರೈ ಮಾಡಿ.